ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ಕಾಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಎಲ್ಲ ಕತೆ ನಿಮ್ಮ ಜೊತೆ. ಫ್ರೆಂಡ್ಸ್, ಇವತ್ತು ಈ ವಿಡಿಯೋನ ಶೇರ್ ಮಾಡಬೇಕು ಅನಿಸ್ತು. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಅಂದ್ಕೊಂಡ್ರೆ, ಏನಪ್ಪ ಅಂದರೆ ನೋಡಿ, KG ಗಟ್ಟಲೆ ಅವರೆಕಾಳಿದ್ರು 10 ನಿಮಿಷದಲ್ಲಿ ಇದಕ್ಕಿನ ಬೇಳೆ ಮಾಡೋ ಅಂತ ಒಂದು ಈಸಿಯಾದ ಮೆಥಡು, ಅಂದರೆ ಟ್ರಿಕ್ಸ್ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಈ ಥರ ಕಾಳಿಸ್ಕೋದಕ್ಕೆ ಬರಲ್ಲ. ಆಗ ಏನಪ್ಪ ಮಾಡಬೇಕು ಅಂದರೆ, ಅದರಲ್ಲೂ ಅವರೆಕಾಯಿ ತಂದಿದ ತಕ್ಷಣವೇ, ಅಂದರೆ ಅವರೆಕಾಯಿ ತರ್ತಾರೆ, ಈ ಮಧ್ಯಾಹ್ನ ಸಾಂಬಾರು ಮಾಡಬೇಕು, ಅಂದರೆ ಇದಕ್ಕಿನ ಬೇಳೆ ಸಾಂಬಾರು ಮಾಡಬೇಕು, ಅಷ್ಟು ಬೇಗ ಬೇಳೆ ಹೇಗಪ್ಪ ಮಾಡೋದು ಅಂದರೆ, ನಾನು ಹೇಳೋ ಟ್ರಿಕ್ಸ್ನ ಫಾಲೋ ಮಾಡಿ ಎಷ್ಟೇ KG ಗಟ್ಟಲೆ ಅವರೆಕಾಯಿ ಇದ್ದರೂ ಸುಳಿದು ನೆನೆಸಿ 10 ನಿಮಿಷಕ್ಕೆ ಬೇಳೆನ ಎಷ್ಟು ಬೇಕಾದರೂ ಬೇಳೆ ಮಾಡ್ಕೊಬೋದು. ಅಂದರೆ ಇದಕ್ಕಿದೆ ಬೇಳೆನ. ಬನ್ನಿ ಈಗ ಯಾವ ಥರ ಮಾಡೋದು ಅಂತ ನೋಡೋಣ. ನೋಡಿ, ಅವರೆಕಾಯಿ ಎಲ್ಲ ಸುಳ್ಕೊತಾ ಇದ್ದೀನಿ. ಫ್ರೆಶ್ ಆಗಿರೋ ಅಂಥ ಅವರೆಕಾಯಿ ಇದು. ಸೊಗುಡ್ಕಾಯಿ ಅಂತಾರಲ್ವ, ಆ ಥರದ್ದು ಸೊಗುಡಿದ್ರೇ ಅದು ತುಂಬ ಟೇಸ್ಟಾಗಿರೋದು ಸಾಂಬಾರೆಲ್ಲ. ಅದನ್ನೇ ಎಲ್ಲ ಈ ಥರ ಎಲ್ಲ ಕಾಳೆಲ್ಲ ಬಿಡಿಸಿ ಇಟ್ಕೊತಾ ಇದ್ದೀನಿ. ಫಸ್ಟ್ ಎಲ್ಲ ಕಾಳೆಲ್ಲ ಬಿಡಿಸಿ ಇಟ್ಕೊಂಡ್ಬಿಡ್ಬೇಕು. ಹಾಗೆ ಫ್ರೆಂಡ್ಸ್, ಇಲ್ಲೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ. ಏನಪ್ಪ ಅದು ಅಂದರೆ, ಈಗ ಸೊಗುಡಿರೋ ಅಂಥ ಅವರೆಕಾಯಿ ತಂದರೆ ಅದು ಸುಲಿಯುವಾಗ ಕೈಯೆಲ್ಲ ಒಂಥರ ಗಲೀಜಾಗುತ್ತೆ, ಬ್ಲ್ಯಾಕ್ ಆಗಿಬಿಡುತ್ತೆ. ಅಂದರೆ ಆಯಿಲ್ ಥರ ಆಗುತ್ತಲ್ಲ, ಅದು ಸೊಗಡೆಲ್ಲ ಕೈಗೆ ಅಂಟ್ಕೊಂಡಿರುತ್ತೆ, ಒಂಥರ ಜಿಡ್ಡಿರುತ್ತೆ. ಆಗೇನಪ್ಪ ಮಾಡಬೇಕು ಅಂದರೆ, ಸೋಪ್ ಹಾಕಿ ತೊಳಿಬೇಕು ಅಥವಾ ಹ್ಯಾಂಡ್ ವಾಶ್ ಹಾಕಿ ತೊಳಿಬೇಕು. ಅದಂತೂ ಎಲ್ಲರಿಗೂ ಗೊತ್ತೇ ಇದೆ. ಇನ್ನೊಂದೇನಪ್ಪ ಅಂದರೆ, ಈ ಥರ ಅವರೆಕಾಯಿ ಸುಳಿತಿರುವಾಗ ಇದ್ರದ್ದೊಂದು 4-5 ಬೀಜ ತೊಗೊಂಡು ಅದನ್ನು ಚೆನ್ನಾಗಿ ಏನರಲ್ಲಾದರೂ ಪುಡಿ ಮಾಡಿಕೊಂಡು ಕೈಗೆ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡ್ರೆ ನೀಟಾಗಿ ಹೋಗುತ್ತೆ. ಆ ಸೊಗಡು ಅನ್ನೋದು ಇರಲ್ಲ. ಹ್ಯಾಂಡ್ ವಾಶ್ ಹಾಕಿ ತೊಳೆದ್ರೂ ಅಷ್ಟೊಂದು ಕ್ಲೀನ್ ಆಗಲ್ಲ. ಈ ಬೀಜ ಪುಡಿ ಮಾಡಿಕೊಂಡು ಕೈಯಲ್ಲೆಲ್ಲ ಈ ಥರ ನಾನು ಮಾಡಿ ತೋರಿಸ್ತಿಲ್ಲ, ಹೇಳ್ತಾ ಇದ್ದೀನಿ ಅಷ್ಟೇ. ಅವರೆಕಾಯಿ ಎಲ್ಲ ಸುಲಿದಾದ್ಮೇಲೆ ಒಂದು 4-5 ಅವರೆಕಾಳಿನ ಬೀಜ ತೊಗೊಂಡು ಏದ್ರಲ್ಲಾದರೂ ಚೆನ್ನಾಗಿ ಅದನ್ನೆಲ್ಲ ಪುಡಿ ಮಾಡಿಕೊಂಡು ಕೈಗೆ ಹಾಕ್ಕೊಂಡು ವಾಶ್ ಮಾಡೋದ್ರಿಂದ ಆ ಸೊಗಡು ಇರಲ್ಲ, ಆ ಸ್ಮೆಲ್ಲು ಇರಲ್ಲ. ಒಂಥರ ಕೈಯೆಲ್ಲ ಜಿಡ್ಡು ಅನಿಸ್ತಾ ಇರುತ್ತಲ್ವ, ಅದು ಎಲ್ಲ ಹೋಗುತ್ತೆ. ಮತ್ತು ಆ ಬ್ಲ್ಯಾಕ್ ಎಲ್ಲ ಹೋಗುತ್ತೆ. ಹ್ಯಾಂಡ್ ವಾಶ್ಗಿಂತ ಈ ಅವರೆಕಾಳಿನ ಬೀಜದಲ್ಲಿ ವಾಶ್ ಮಾಡೋದೇ ಬೆಸ್ಟ್ ಅಂತ ಹೇಳ್ಬೋದು. ಈ ಥರ ನಮ್ಗೆ ಎಷ್ಟು ಬೇಕೋ ಅಷ್ಟು ಕಾಳನ್ನು ಎಲ್ಲ ಫಸ್ಟೆಲ್ಲ ಕ್ಲೀನಾಗಿ ಬಿಡಿಸ್ಕೊಂಡ್ಬಿಡ್ಬೇಕು. ನಾನು ನೋಡಿ ಸ್ವಲ್ಪ ಬಿಡಿಸ್ಕೊಂಡಿದ್ದೀನಿ. ಈಗ ಬೇಗ ಇದಕ್ಕಿನ ಬೇಳೆ ಮಾಡಬೇಕಂದ್ರೆ ಬೇಗ ಕಾಳು ನೆನೆಸ್ಬೇಕಲ್ವ. ಅದಕ್ಕೆ ಏನಪ್ಪ ಮಾಡಬೇಕು ಅಂದರೆ, ಸ್ವಲ್ಪ ನೀರನ್ನು ಕಾಯಿಸ್ಕೊಬೇಕು. ತುಂಬ ಬಿಸಿ ನೀರಲ್ಲ, ಸ್ವಲ್ಪ ಉಗುರು ಬಿಸಿ ನೀರು ಅಂತಾರಲ್ವ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕಾಯಿಸ್ಕೊಂಡಿರಬೇಕು. ಆ ನೀರನ್ನು ಕಾಳಿಗೆ ಹಾಕ್ಕೊಬೇಕು. ಬಿಡಿಸಿಟ್ಟಿರೋ ಅಂಥ ಕಾಳಿಗೆ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಸುಣ್ಣ ಹಾಕಿ ಒಂದು 10 ನಿಮಿಷ ಇಟ್ಬಿಟ್ರೆ ಕ್ಲೀನಾಗಿ ಚೆನ್ನಾಗಿ ನೆನ್ಕೊಂಡಿರುತ್ತೆ. ಆದರೆ ಎಲ್ಲರ ಮನೆಯಲ್ಲೂ ಸುಣ್ಣ ಇಟ್ಟಿರಲ್ಲ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಅಲ್ಲ, ಯಾರ ಮನೆಯಲ್ಲೂ ಇರಲ್ಲ. ಯಾರು ಎಲ್ಲೆಡ್ಕೆ ಹಾಕ್ತಾರೋ ಅವ್ರ ಮನೇಲಿ ಮಾತ್ರ ಇರುತ್ತೆ. ಅದಕ್ಕೇನಪ್ಪ ಮಾಡಬೇಕು ಅಂದರೆ, ನೋಡಿ, ಅವರೆಕಾಳು ಬಿಡಿಸಿರೋ ಸಿಪ್ಪೆ ಇರುತ್ತಲ್ವ, ಅದನ್ನು ಸ್ವಲ್ಪ ಹಾಗೆ ಇಟ್ಕೊಬೇಕು, ಬಿಸಾಡ್ದಿರ. ಆ ಸಿಪ್ಪೆನ ಕಾಳು ಮತ್ತು ನೀರಿನ ಜೊತೆ ಸೇರಿಸಿ 10 ನಿಮಿಷ ಹಾಗೆ ಮುಚ್ಚಿಟ್ಬಿಡ್ಬೇಕು. ಈ ಥರ ಅವರೆಕಾಯಿ ಸಿಪ್ಪೆ ಹಾಕೋದ್ರಿಂದ ಅಷ್ಟೇ ಬೇಗನೆ ನೆನೆಯುತ್ತೆ. ಇಲ್ಲಾಂದರೆ ನಾವು ಓವರ್ ನೈಟ್ ನೆನೆಸಿಟ್ಟಿರ್ತೀವಿ, ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ಇದಕ್ಕಿನ ಬೇಳೆನ ಮಾಡ್ತೀವಿ. ಬೇಗ ಫಾಸ್ಟಾಗಿ ಮಾಡಬೇಕು ಅಂದರೆ ಈ ಟ್ರಿಕ್ನ ಫಾಲೋ ಮಾಡಿ. 10 ನಿಮಿಷ ನೆನೆಸಿದ್ದಾದ್ಮೇಲೆ ಆ ಸಿಪ್ಪೆ ಎಲ್ಲ ತೆಗೆದ್ಬಿಡಿ. ಗಂಟೆಗಟ್ಟಲೆ ಇಡೋದೇನು ಬೇಕಿಲ್ಲ. ನಾನು ಹೇಳ್ದಂಗೆ 10 ನಿಮಿಷ ಇಟ್ಟರೆ ಸಾಕು. ನೋಡಿ, ಚೆನ್ನಾಗೆಲ್ಲ ನೆಂದಿರುತ್ತೆ. 10 ನಿಮಿಷ ಇಟ್ಟಾದಮೇಲೆ ಆ ಹೊಟ್ಟೆಲ್ಲ ತೆಗೆದ್ಬಿಟ್ಟು ನೋಡಿ, ಒಂದು ಸಾರಿ ಚೆಕ್ ಮಾಡ್ಕೊಬೇಕು, ಬರ್ತಾ ಇದೆಯೋ ಇಲ್ವೋ, ಅಂದರೆ ಆ ಹೊಟ್ಟೆಲ್ಲ ಬಿಡ್ತಾ ಇದೆಯೋ ಇಲ್ವೋ ಅಂತ. ಅಕಸ್ಮಾತ್ ತುಂಬ ಕಾಳೆಲ್ಲ ತುಂಬ ಬಲ್ತಿರೋದಾದರೆ ಇನ್ನೊಂದು 2 ನಿಮಿಷ ಹಾಗೆ ಇಟ್ಟರೆ ಅದೆಲ್ಲ ಚೆನ್ನಾಗಿ ನೆನ್ಕೊಂಡ್ಬಿಟ್ಟಿರುತ್ತೆ. ನೋಡಿ, 10 ನಿಮಿಷ ಇಟ್ಟಿದೆ, ಈಗೆಲ್ಲ ಚೆನ್ನಾಗಿ ನೋಡಿ ಬಿಡ್ತಾ ಇದೆ. ಕಾಳೇನೋ ನೆನೆಸಿದ್ದಾಯಿತು. ಒಬ್ಬೊಬ್ರಿಗೆ ಕಾಳು ಇಸ್ಕೋದಕ್ಕೆ ಬರಲ್ಲ, ಅದು ಹೇಗಪ್ಪ ಮಾಡೋದು ಅಂತ ಕಷ್ಟಪಡ್ತಿರ್ತಾರೆ. ಹಾಗೆ ಫಸ್ಟ್ ಟೈಮ್ ಕಾಳು ಇಸ್ಕೋದಕ್ಕೆ ಟ್ರೈ ಮಾಡೋರಿಗೆಲ್ಲ ತುಂಬಾ ಕಷ್ಟ ಅಂತ ಅನಿಸುತ್ತೆ. ಅದಕ್ಕೇನಪ್ಪ ಮಾಡಬೇಕು ಅಂದರೆ, ತುಂಬ ಈಸಿಯಾಗಿರೋಂಥ ಟ್ರಿಕ್ಸು. ಇದು ಯಾರು ಬೇಕಾದರೂ ಮಾಡ್ಬೋದು. ಹಾಗೆ ಎಷ್ಟು ಬೇಳೆ ಬೇಕಾದರೂ ಒಂದು 5-10 ನಿಮಿಷದಲ್ಲಿ ಮಾಡ್ಕೊಬೋದು. ಹೇಗಪ್ಪ ಅಂದರೆ, ಈ ಥರ 2 ಕೈಯಲ್ಲಿ ಬೇಳೆನ ಇಟ್ಕೋದ್ರಿಂದ ಅಲ್ಲ, ಇನ್ನೇಗಪ್ಪ ಅಂದರೆ ನೋಡಿ, ಈ ಥರ ಒಂದು ಕಾಟನ್ ಬಟ್ಟೆ ತೊಗೊಬೇಕಾಗುತ್ತೆ. ನ್ಯಾಪ್ಕಿನ್ ಸೈಜ್ ಅಥವಾ ಇನ್ನೂ ಸ್ವಲ್ಪ ದೊಡ್ಡ ಸೈಜ್ ಆದರೂ ತೊಗೊಬೋದು. ಆದರೆ ತುಂಬ ದಪ್ಪ ಇರೋಂಥ ಬಟ್ಟೆ ಬೇಡ. ಸ್ವಲ್ಪ ತೆಳ್ಳಗಿರೋ ಅಂಥ ಈ ಥರ ಕಾಟನ್ ಕ್ಲಾತ್ ತೊಗೊಂಡಿದ್ದೀನಿ, ಕಿಚನ್ ಕ್ಲಾತ್ ತೊಗೊಂಡಿದ್ದೀನಿ. ಕಾಟನ್ ಬಟ್ಟೆನೇ ಆಗಿರಬೇಕು, ಹಾಗೆ ಅದು ತೆಳ್ಳಗೆ ಕೂಡ ಇರಬೇಕು. ಆ ಬಟ್ಟೆನ ತೊಗೊಂಡು ನೆಂದಿರೋಂಥ ಕಾಳನ್ನೆಲ್ಲ ಇದ್ರ ಮೇಲೆ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ತುಂಬ ಹಾಕ್ಕೊಬಾರ್ದು, ಸ್ವಲ್ಪ ಹಾಕ್ಕೊಬೇಕು. ಸ್ವಲ್ಪ ಹಾಕ್ಕೊಂಡು ನೋಡಿ, ಅದು ಬಟ್ಟೆನೆಲ್ಲ ಈ ಥರ ಮಡ್ಚಿಬಿಟ್ಟು ಕೈಯಲ್ಲಿ ಈ ಥರ ಮಾಡ್ತಾ ಇದ್ರೆ ಸಾಕು. ಹಾಗೆ ನಾವಲ್ದೇನು ಯಾರಾದರೂ ಮನೇಲಿರೋರು ಫ್ರೀಯಾಗಿ ಕೂತ್ಕೊಂಡು TV ನೋಡ್ತಾ ಇರ್ತಾರಲ್ವ, ಅವ್ರಿಗೂ ಅಷ್ಟೇ ಈ ಥರ ಬಟ್ಟೆಯಲ್ಲಿ ಹಾಕಿ ಕೊಟ್ಬಿಟ್ರೆ ಅವರೇ ಬೇಳೆ ಮಾಡಿ ಕೊಟ್ಬಿಡ್ತಾರೆ. ನಾವೇನೋ ಮನೇಲಿ ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೊಬೋದು. ನೋಡಿ, ಈ ಥರ ಮಾಡಿದ್ರೆ ಸಾಕು. ಎಷ್ಟೇ ಬೇಳೆ ಇದ್ದರೂ, ಎಷ್ಟೇ ಅವರೆಕಾಳು ಇದ್ದರೂ ಒಂದು ಸ್ವಲ್ಪ ಹೊತ್ತಿಗೆ ಎಷ್ಟು ಬೇಳೆ ಬೇಕಾದರೂ ಮಾಡ್ಕೊಬೋದು. ಬೇಳೆನೇ ಇದ್ಕಕ್ಕೆ ಬರಲ್ಲ ಅನ್ನೋರಿಗೆ ತುಂಬಾ ಒಳ್ಳೆ ಟ್ರಿಕ್ಸ್ ಅಂತಲೇ ಹೇಳ್ಬೋದು ಇದು.
ಈ ಥರ ಆದರೂ ಮಾಡ್ಬೋದು, ಇಲ್ಲಾಂದರೆ ಈ ಥರ ಆದರೂ ಮಾಡ್ಬೋದು. ನೋಡಿ ಇದಕ್ಕೆ ಹಾಕ್ಕೊಂಡು ಎಲ್ಲ ಈ ಥರ ಉಜ್ತಾ ಇದ್ದರೆ, ಅಂಗೈಯಲ್ಲಿ ಉಜ್ತಾ ಇದ್ದರೆ ಆ ಹೊಟ್ಟೆಲ್ಲ ಬಿಟ್ಕೊತಾ ಇರುತ್ತೆ. ಇದೇ ಥರನೇ ಒಂದು 2-3 ನಿಮಿಷ ಬಿಡ್ತಾ ಇದ್ದರೆ ಆ ಹೊಟ್ಟೆಲ್ಲ ಬಿಟ್ಕೊಂಡು ಬೇಳೆ ರೆಡಿ ಆಗುತ್ತೆ. ಆಗ ನೋಡಿ ಈ ಥರ ಬಟ್ಟೆ ಎಲ್ಲ ಬಿಚ್ಚಿಬಿಟ್ಟು ಒಂದೊಂದು ಮಿಸ್ ಆಗಿರುತ್ತೆ, ಅದನ್ನು ಕೈಯಲ್ಲಿ ಇಟ್ಕೊಬೇಕಾಗುತ್ತೆ. ಎಲ್ಲ ಕಾಳಲ್ಲೂ ಒಟ್ಟು ಬಿಟ್ಟಿರುತ್ತೆ ಅಂತ ಹೇಳೋಕ್ಕಾಗಲ್ಲ, ಒಂದೊಂದು ಮಿಸ್ ಆಗಿರುತ್ತೆ ನೋಡಿ. ಆಗ ಈ ಥರ ಎಲ್ಲ ಒಂದೊಂದೇ ಬೇಳೆನ ಹಾಯ್ಕೊಬೇಕು. ಇಲ್ಲಾಂದರೆ ಒಂದು ಮರದಲ್ಲಿ ಹಾಕಿ ಕೇರ್ಕೊಂಡ್ರೆ ಬೇಗ ಆಗುತ್ತೆ. ಇಲ್ಲಾಂದರೆ ಈ ಥರ ಒಂದೊಂದೇ ಆದರೂ ಹಾಯ್ಕೊಬೋದು. ಅಲ್ಲಿಗೂ ನೋಡಿ ಈ ಥರ ಮಾಡುವಾಗ ಒಂದೊಂದು ಬೇಳೆ ಡ್ಯಾಮೇಜ್ ಅಂತ ಆಗಿರುತ್ತೆ, ಅಂದರೆ ಕಟ್ಟಾಗಿರುತ್ತೆ ಬೇಳೆ. ಜೋರಾಗಿ ಉಜ್ಜಿದಾಗ ಇಲ್ಲಾಂದರೆ ಜೋರಾಗಿ ಈ ಥರ ಕೈಯಲ್ಲಿ ಇಸ್ತೀವಲ್ವ, ಆಗ ಒಂದೊಂದು ಬೇಳೆ ಕಟ್ಟಾಗಿರುತ್ತೆ. ಕಟ್ಟಾದರೂ ಏನೂ ಪ್ರಾಬ್ಲಮ್ ಇಲ್ಲ, ಬೇಳೆ ಅಂತೂ ರೆಡಿ ಆಗುತ್ತೆ. ನಾನು ಅರ್ಧ kg ಬೇಳೆನ ರೆಡಿ ಮಾಡ್ಕೊಂಡಿದ್ದೀನಿ. ಇದೇ ಮೆಥಡಲ್ಲೇ ಎಷ್ಟು kg ಬೇಕಾದರೂ ಬೇಳೆನ ಮಾಡ್ಕೊಬೋದು, ಅಂದರೆ ಇದಕ್ಕಿನ ಬೇಳೆನ ಮಾಡ್ಕೊಬೋದು. ನಾನಂತೂ ಇದೇ ಥರನೇ ಇದಕ್ಕಿನ ಬೇಳೆನ ರೆಡಿ ಮಾಡ್ಕೊತೀನಿ. ಒಂದೊಂದೇ ಕಾಳು ಯಾರಪ್ಪ ಅದನ್ನೆಲ್ಲ ಇಸ್ಕೊಂಡು ಕೂತ್ಕೊತಾರೆ ಅಂತ ಇದೇ ಟ್ರಿಕ್ಸ್ನೇ ಫಾಲೋ ಮಾಡ್ತೀನಿ. ಹಾಗೆ ನೀವು ಒಂದ್ಸಾರಿ ಈ ಟ್ರಿಕ್ನ ಟ್ರೈ ಮಾಡಿ ಫ್ರೆಂಡ್ಸ್. ನನಗೆ ಈ ವಿಡಿಯೋ ಶೇರ್ ಮಾಡಬೇಕು ಅನಿಸ್ತು, ಅದಕ್ಕೆ ನಿಮಗೆಲ್ಲ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.